ಬಹಳ ಈಸಿ ಅಂತೂ ಇರಲಿಲ್ಲ ಅಲ್ವಾ ಸುನಿಲ್ ಸರ್ ನಿನ್ನೆ ಫೈನಲ್ ಮ್ಯಾಚ್. ಕಾರಣ ಪಂಜಾಬ್ನಲ್ಲೂ ಕೂಡ ಲೆಜೆಂಡ್ಸ್ ಇದ್ರು, ಅಂದರೆ ಆ ಟೀಮಲ್ಲೂ ಕೂಡ. ಪ್ರಮುಖವಾಗಿ ನಿನ್ನೆ ಆಟ ಗಮನಿಸಿದಾಗ ಶಶಾಂಕ್ ಸಿಂಗ್ ಅವರ ಆಟವನ್ನು ಕೂಡ ತಾವು ಗಮನಿಸಿದ್ರಿ ಅಂತ ಅನ್ಸುತ್ತೆ. ಅರ್ಧ ಶತಕ ಸಿಡಿಸ್ಬಿಟ್ರು. ಎಷ್ಟರ ಮಟ್ಟಿಗೆ ನೆರವಾಗಬೇಕು ಆ ಟೀಮ್ಗೆ ಅಷ್ಟು ನೆರವಾಗೋದಕ್ಕೆ ಆಟ ಆಡೋದಕ್ಕೆ ಶುರು ಮಾಡಿದ್ರು. ಅಲ್ಲೊಂದು ಆತಂಕ ಶುರುವಾಗಿತ್ತು. ಅಂದರೆ ಪಂಜಾಬನ್ನ ಮಣಿಸೋದು ಕೂಡ ಅಷ್ಟು ಈಸಿ ಇರಲಿಲ್ಲ RCBಗೆ ಅಂತ. ಟಫ್ ಕಾಂಪಿಟೇಷನ್ ಆಗಿತ್ತು ಅದು ನಿನ್ನೆ ಅಂತ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಎರಡು ಡಿಸರ್ವಿಂಗ್ ಟೀಮ್ಗಳು ಫೈನಲಿ ಬಂದಿದ್ದು. ಇಡೀ ಟೂರ್ನಮೆಂಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಆಡಿದ ಎರಡು ಬೆಸ್ಟ್ ಟೀಮ್ ಅಂದ್ರೆ RCB ಮತ್ತು ಪಂಜಾಬ್ ಕಿಂಗ್ಸ್. ಅದ್ಭುತವಾದ ಪ್ರದರ್ಶನ ನೀಡಿದ್ರು. ಎಸ್ಪೆಷಲಿ ಕೊನೆ ಎರಡು ಮ್ಯಾಚ್ಗಳು ಏನು ಟಾಪ್ ಟೀಮ್ ಆಗ್ಬೇಕಾದ್ರೆ ಅವರು ಮುಂಬೈ ಏನು ಸೋಲಿಸಿದ್ರು, ಬಲಿಷ್ಠ ಮುಂಬೈ ಸೋಲಿಸಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಪೊಸಿಷನ್ ಬಂದಿದ್ರು. ಅದರ ನಂತರ ಕ್ವಾಲಿಫೈಯರ್ 1 ಅಲ್ಲಿ ಬೆಂಗಳೂರು ವಿರುದ್ಧ ಕ್ವಾಲಿಫೈಯರ್ 1 ಅಲ್ಲಿ ಕೆಟ್ಟದಾಗಿ ಸೋತು ಕ್ವಾಲಿಫೈಯರ್ 2 ಅಲ್ಲಿ ಅದೇ ಮುಂಬೈ ತಂಡವನ್ನು 204 ರನ್ಗಳು ಚೇಸ್ ಮಾಡಿ ಅದ್ಭುತ ಚೇಸ್. ಅದು ನಾಯಕ ಶ್ರೇಯಸ್ ಅಯ್ಯರ್ ಎಲ್ಲವೂ ಕ್ರೆಡಿಟ್ ಸಲ್ಲಬೇಕಾಗತ್ತೆ. ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಫೈನಲ್ಗೆ ಅರ್ಹತೆ ಗೆಡಿಸ್ಕೊಂಡಿದ್ರು. ನಿಜವಾಗ್ಲೂ ಪ್ರೀತಿ ಜಿಂಟಾ ಮತ್ತು ನೆಸ್ವಾಡಿ ಮಾಲೀಕತ್ವದ ಏನು ಕಿಂಗ್ಸ್ 11 ಇದೆ, ಇಷ್ಟು ಬಾರಿನೂ ಅವ್ರು IPL ಆಡಿದ್ರು ಒಂದ್ಸಲಾನು ಗೆದ್ದಿರಲಿಲ್ಲ. ಇದು ಕೇವಲ 2ನೇ ಬಾರಿ ಅವ್ರು ಫೈನಲ್ ಪ್ರವೇಶಿಸಿದ್ರು. ಬಟ್ ಅದ ತಂಡದ ಮ್ಯಾನೇಜ್ಮೆಂಟು ಮತ್ತು ಇಡೀ ಸಪೋರ್ಟ್ ಸ್ಟಾಫ್ ಏನಿದೆ, ಈ ಬಾರಿ ತಂಡ ಮಾಡಿದ ರೀತಿ ಇದೆಯಲ್ಲ, ಅವ್ರು ಪ್ರದರ್ಶನ ಮಾಡಿದ ರೀತಿ ಇದೆಯಲ್ಲ, ನಿಜವಾಗ್ಲೂ ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅನ್ಸುತ್ತೆ. ಯಾಕಂದ್ರೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇದ್ದಾರೆ ಅಲ್ಲಿ. ಯಾರು ಇಂಟರ್ನ್ಯಾಷನಲ್ ಆಟವನ್ನು ಆಡಿದ ಹೆಚ್ಚಿನ ಆಟಗಾರರ ಆ ತಂಡದಲ್ಲಿಲ್ಲ. ಪ್ರಭ್ಸಿಮನ್ ಸಿಂಗ್ ಇರ್ಬೋದು, ಅಥವಾ ಪ್ರಿಯಾಂಶು ಆರ್ಯ ಇರ್ಬೋದು, ನೀರಜ್ ವಡೇರಾ ಇರ್ಬೋದು, ಶಶಾಂಕ್ ಸಿಂಗ್ ಇರ್ಬೋದು, ಎಲ್ಲರೂ ಅನ್ಕ್ಯಾಪ್ಡ್ ಪ್ಲೇಯರ್ಸ್. ಬಟ್ ಅವರನ್ನು ಇಟ್ಟುಕೊಂಡು ಒಂದು ತಂತ್ರಗಳನ್ನು ರೂಪಿಸಿ ರಿಕ್ಕಿ ಪಾಂಟಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ತಂಡವನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದಾರಲ್ಲ, ಅದ್ಭುತ ಪ್ರದರ್ಶನ ಮಾಡಿದ್ರು ಅವರು. ಅದ್ರ ಜೊತೆಗೆ ಶಶಾಂಕ್ ಸಿಂಗ್ ನಾವು ಬ್ಯಾಟಿಂಗ್ ಹೇಳ್ತೇವೆ, ಇಡೀ ಟೂರ್ನಮೆಂಟ್ ಅಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ರು. ಅವರು ಬೆಂಗಳೂರು ಟೈಪ್ ಒಬ್ಬರೇ ಆಟಗಾರ ಮೇಲೆ ಇದು ಇರಲಿಲ್ಲ, ಎಲ್ಲ ಆಟಗಾರರು ಸಂದರ್ಭಕ್ಕೆ ತಕ್ಕ ಕಾಂಟ್ರಿಬ್ಯೂಟ್ ಮಾಡೋ ಮೂಲಕ ತಂಡವನ್ನು ಫೈನಲ್ ಕರ್ಕೊಂಡ್ ಬಂದಿದ್ರು. ಬಟ್ ಫೈನಲ್ ನಲ್ಲಿ ಎಲ್ಲೋ ಅವರಿಗೆ RCBಯ 18 ವರ್ಷದ ಕಾಯುವಿಕೆಗೆ ಇದೆಯಲ್ಲ, ಅದನ್ನ ಕಟ್ ಮಾಡ್ಲಿಕ್ಕಾಗಿ ಸಾಧ್ಯ ಆಗಿಲ್ಲ ಅಂತ ಅನ್ಸುತ್ತೆ. ಅದ್ಭುತ ಪ್ರದರ್ಶನ. ಬಟ್ ಶಶಾಂಕ್ ಸಿಂಗ್ ಇಡೀ ಟೂರ್ನಮೆಂಟ್ ಫೈನಲ್ ನಲ್ಲಿ ಒಬ್ಬರೇ ಅರ್ಧ ಶತಕ ಗಳಿಸಿದ್ದು, ಅದು ಶಶಾಂಕ್ ಸಿಂಗ್. ಬಟ್ ಅವ್ರು ಅರ್ಧ ಶತಕ ಗಳಿಸುವ ಮೊದಲೇ ಪಂಜಾಬ್ ಸೋತ್ ಹೋಗಿತ್ತು. ಕೇವಲ ಅವರು ಸಮಾಧಾನಕ್ಕಾಗಿ ಅಥವಾ ಒಂದು ಫೈನಲಿ ಸ್ಕೋರ್ ಕಾರ್ಡ್ ಒಂದು 10 ವರ್ಷ ಬಿಟ್ಟು ನೋಡಿದ್ರೆ ಕೇವಲ 6 ರನ್ನಿಂದ ಸೋತಿದಾರೆ ಅಂತ ನಾವು ಹೇಳ್ಬೋದು ಹೊರತು 17ನೇ ಓವರ್ ಮುಗಿದಾಗನೇ ಪಂಜಾಬ್ ಸೋತ್ ಹೋಗಿತ್ತು. RCB ಚಾಂಪಿಯನ್ ಆಗ್ಬಿಟ್ಟಿತ್ತು. ಸ್ಟೋನಿ ಸೆಹ್ವಾಗ್ ಔಟ್ ಆಗಿ ಪೆವಿಲಿಯನ್ ಹೋದ್ರು. ಆಗ ಸ್ಪಷ್ಟವಾಗಿ ಹೋಗ್ಬಿಟ್ಟಿತ್ತು RCB ಕಾಯುವಿಕೆಗೆ ಈಗ ಅಂತ್ಯ ಆಗಿದೆ. ವಿರಾಟ್ ಕೊಹ್ಲಿಯ ಕ್ಯಾಬಿನೆಟ್ ನಲ್ಲಿ IPL ಟ್ರೋಫಿನೂ ಬರುತ್ತೆ, ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಶುರುವಾಗುತ್ತೆ ಅಂತ. ಅವಾಗಿಂದ ಶುರುವಾಗಿದೆ ಸೆಲೆಬ್ರೇಷನ್. ಮೋಸ್ಟ್ಲಿ ಬೆಳಗ್ಗೆ 4 ಗಂಟೆಗೆ ಮುಗಿದಿದೆ ಅನ್ಸುತ್ತೆ. ಈಗ ಎಲ್ಲರೂ ಇನ್ನೂ ಮಲಗಿದ್ದಾರೆ. ಎದ್ಮೇಲೆ ನೋಡ್ಬೇಕು ಇನ್ನೇನ್ ಸೆಲೆಬ್ರೇಷನ್ ಮಾಡ್ತಾರೋ, ಯಾವ ರೀತಿ ಮಾಡ್ತಾರೋ. 3:30ಕ್ಕೆ ಆಟಗಾರರು ಬರ್ತಾರೆ, RCB ಆಟಗಾರರು ಬರ್ತಾರೆ, ಅವ್ರು ಪೆರೇಡ್ ನಡೆಸ್ತಾರೆ. ಅದನ್ನ ಕಣ್ತುಂಬಿಕೊಳ್ತೀವಿ ಅನ್ನೋದು ಇನ್ನೊಂದು ದೊಡ್ಡ ಮಟ್ಟದ ಸೆಲೆಬ್ರೇಷನ್. ಮೋಸ್ಟ್ಲಿ ಇವತ್ತು ಬೆಂಗಳೂರಿನಲ್ಲಿ RCB ಹವಾನೆ ಅಂತ ಅನ್ಸುತ್ತೆ ಮಧ್ಯಾಹ್ನದ ಬಳಿಕ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಬೆಂಗಳೂರು ಜಾಮ್ ಆಗತ್ತೆ ಅನ್ಸುತ್ತೆ. ಹೌದು, ಫುಲ್ ಸೆಂಟ್ರಲ್ ಬೆಂಗಳೂರಿಗೆ ಬರ್ಬೇಡ, ಯಾರಾದ್ರೂ ಏನಾದ್ರು ಕೆಲಸ ಇದ್ರೆ ಮಧ್ಯಾಹ್ನ 3 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ ಅಂತ ನೀವು ಎಲ್ಲರಿಗೂ ತಿಳಿಸ್ಬೇಕಾದ ಕರ್ತವ್ಯ ನಿಮ್ಮ ಮೇಲಿದೆ ಅನ್ಸುತ್ತೆ. ಯಾಕಂದ್ರೆ 3 ಗಂಟೆ ನಂತರ ಬೆಂಗಳೂರು ಸೆಂಟ್ರಲ್ ಏನಿದೆ MG ರೋಡು, ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಹಾಲ್ಟ್ ಆಗತ್ತೆ ಅನ್ಸುತ್ತೆ. ಅಷ್ಟು ಅಭಿಮಾನಿಗಳ ಏನು ಎಲ್ಲರ ದಾರಿ ಈಗ ವಿಧಾನಸೌಧ ಸುತ್ತತ್ತೆ. ಯಾಕಂದ್ರೆ ಅಲ್ಲಿಂದ ಅವ್ರ ರ್ಯಾಲಿ ಶುರುವಾದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರು KR ಸರ್ಕಲ್ ಇಂದ ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬೋದು. ಆ ಕಡೆ ಹೋದ್ರೆ ಶಾರ್ಟ್ ರೋಡ್ ಆಗತ್ತೆ. GPOದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದ್ರೆ ಯಾವ ರೂಟ್ ಪ್ಲಾನ್ ಮಾಡಿದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ತಿಳಿಸಿಲ್ಲ. ಯಾಕಂದ್ರೆ ಪೊಲೀಸ್ ಪರ್ಮಿಷನ್ ತಗೋಬೇಕಾಗತ್ತೆ ಅನ್ಸತ್ತೆ ಅದಕ್ಕೆ. ಒಟ್ಟಾರೆ ಇವತ್ತು ಎಲ್ಲಾ ಅಭಿಮಾನಿಗಳು ಅವರ ಏನು ಆರಾಧ್ಯ ದೈವಗಳಾದ ಕ್ರಿಕೆಟ್, ಅವ್ರು ಎಲ್ಲರೂ ಸೇರಿ ಆ ವಿರಾಟ್ ಕೊಹ್ಲಿಯ ಕನಸನ್ನು ನನಸು ಮಾಡಿದ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಇವತ್ತು ವಿಜಯೋತ್ಸವದಲ್ಲಿ ಮಿಂದು ಹೋಗುತ್ತೆ ಅಂತ ಅನ್ಸುತ್ತೆ. ಓಕೆ ಸುನಿಲ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಆರ್ಯವರ್ಧನ್ ಅವರು ಕೂಡ ಇದ್ದಾರೆ. ನಿನ್ನೆ ಬಹಳ ಆಶ್ಚರ್ಯ ಅನಿಸಿದ್ದು ಇನ್ನೊಂದು ವಿಚಾರಗಳನ್ನು ನಾವು ಗಮನಿಸಬೇಕು. AB ಡಿವಿಲಿಯರ್ಸ್ ಅಲ್ಲೇ ಇದ್ರು ಮೈದಾನದಲ್ಲಿ, ಆ ಮ್ಯಾಚ್ ನೋಡ್ತಾ ಇದ್ರು ಅಂತ. ವಿರಾಟ್ ಕೊಹ್ಲಿ ಅವರು ಕೂಡ ಆ ಕಡೆ ನೋಡಿದ್ದನ್ನು ನಾವು ಗಮನಿಸಿದ್ವಿ. ಅದು ಬಹಳ ವಿಶೇಷ ರೀತಿಯಲ್ಲಿ ಕಂಡು ಬಂತು ನಮಗೆ ನಿನ್ನೆ. AB ಡಿವಿಲಿಯರ್ಸ್ ಪಾಪ RCBಗೆ ತುಂಬಾ ಯಾವಾಗ್ಲೂ ಅವರು ಒಂಥರ ಫಾದರ್ ತರ ಇದ್ದಾರೆ. ವಿರಾಟ್ ಕೊಹ್ಲಿ ಅದ್ಭುತವಾಗಿ ಅವರು ಕೂಡ 17ನೇ ತಾರೀಕು ಹುಟ್ಟಿರೋದು. ಹಾಗಾಗಿ ತುಂಬಾ ಸಿಂಹ ರಾಶಿ ಪಾಪ. ಅವರು ಪಾಪ ಇವತ್ತು ಹೋಗ್ಬೇಕಾಗಿತ್ತು, ಅವ್ರ ಊರಿಗೆ ಉಳ್ಕೊಂಡಿದಾರೆ ಅಂತ. ವಿರಾಟ್ ಕೊಹ್ಲಿ ಕೇಳ್ತಿದ್ರು ನೀವು ಬರ್ರಿ ಅಂತ. ಹಾಗಾಗಿ ಇವತ್ತು ನಾನು ನೋಡಿರೋ ಪ್ರಕಾರ ತುಂಬಾ ನಿರೀಕ್ಷೆ ಮಾಡಿದಂತ ಒಂದು ವೈಬ್ರೇಷನ್. ಯಾಕಂದ್ರೆ ನಾನು RCBಗೆ ಯಾವಾಗಲೂ ಹೇಳಿದೆ ಕಲರ್ ಚೇಂಜ್ ಮಾಡಿ, ಕಪ್ ಗೆಲ್ತಾರೆ, ಕಲರ್ ಬಣ್ಣ ಚೇಂಜ್ ಮಾಡಿ ಅಂತ. ಚೇಂಜ್ ಮಾಡಿದ್ರು. ಚೇಂಜ್ ಮಾಡಿದ ಇನ್ನೊಂದು 2 ವರ್ಷದಲ್ಲಿ ಹೊಡಿತಾರೆ ಅಂತ ಪ್ರೆಡಿಕ್ಷನ್ ಮಾಡಿದ್ರು. 2 ವರ್ಷ ತುಂಬಾ ಜನ ಆಗ್ಲೂ ಟೀಕೆ ಮಾಡಿದ್ರು, ಜರ್ಸಿ ಕಲರ್ ಚೇಂಜ್ ಆದ ತಕ್ಷಣ ಕಪ್ ಗೆಲ್ಲಕ್ಕಾಗತ್ತಾ, ಆ ರೀತಿ ಟೀಕೆಗಳನ್ನ ಕೂಡ RCB ಎದುರಿಸಿದೆ ಅಂತ.
ಇಲ್ಲ ಖಂಡಿತ ಅಲ್ಲ ಕೂಡ ಇಲ್ಲಿ ಏನಾಗುತ್ತೆ ನನ್ನ ಲೈಫಲ್ಲಿ ನಾನು ನೋಡೋ ಮಟ್ಟಿಗೆ ನಾವು ಇವತ್ತಾವತ್ತು RCB ಸೋಲುತ್ತೆ ಅಂತ ಹೇಳಿರ್ತೀವಿ, ಇವತ್ತೇದೋ ಗೆಲ್ಲುತ್ತೆ ಅಂತೀವಿ. ಆ ವಿಡಿಯೋನ ಕಟ್ ಮಾಡಿ ಬೇರೆಯವರೆಲ್ಲ ಅದನ್ನ ಉಲ್ಟಾ ಓಡ್ತಿದ್ ಹಿಂಗೆಲ್ಲ ಮಾಡಿದ್ದಾರೆ. ನಾನು ಇವತ್ತು ಸೋಲ್ತಾರೆ ಅಂತ ಹೇಳಿರ್ತೀನಿ, ಗೆಲ್ಲೋದು ಅದನ್ನ ಹಾಕಿರ್ತಾರೆ ಯೂಟ್ಯೂಬ್ ಅಲ್ಲಿ. ಇದೆಲ್ಲವೂ ನಾನು ನೋಡಿದ್ದೀನಿ 100%. ಹಾಗಾಗಿನೇ ನನಗೆ ತುಂಬಾ ಭರವಸೆ ಇತ್ತು. ನಾನು ಸ್ಟಾರ್ಟಿಂಗ್ ನಾನು ಹೇಳ್ತಾ ಇದ್ನಲ್ಲ, ನಾನು ಅವತ್ತು ಏನೋ ಭದ್ರಕಾಳಿ ಟೆಂಪಲ್ಗೆ ಹೋಗ್ತಿದ್ದೆ ಟೀಮ್ ಸೆಲೆಕ್ಷನ್ ದಿವಸ. ಅವತ್ತು ನನ್ನ